ಓಂ ಶ್ರೀ ಗುರುದತ್ತ ಜೈ ಗುರುದತ್ತ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗಿದಾಗ ಅಥವಾ ಯಾರ್ದಾದ್ರೂ ಗುರುಗಳನ್ನು ನೋಡೋಕ್ಕೆ ಹೋದಾಗ ಪುಟ್ಟ ಮಕ್ಕಳನ್ನು ನೋಡೋಕ್ಕೆ ಹೋದಾಗ ಬಂಧುಗಳನ್ನು ನೋಡೋಕ್ಕೆ ಹೋದಾಗ ವೃದ್ಧರನ್ನು ನೋಡೋಕ್ಕೆ ಹೋದಾಗ ಅನಾರೋಗ್ಯ ಪೀಡಿತರನ್ನು ನೋಡೋಕ್ಕೆ ಹೋದಾಗ ನಾವು ಕೈಯಲ್ಲಿ ಏನೋ ಒಂದು ಹಣ್ಣಾಗಲಿ ಅಥವಾ ಒಂದು ಬ್ರೆಡ್ಡು ಅಥವಾ ಏನೋ ಒಂದು ಆಹಾರ ಪದಾರ್ಥವನ್ನು ನಾವು ತಗೊಂಡೋಗಿ ಕೊಡ್ತಕ್ಕಂಥ ಪದ್ಧತಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಪರಂಪರೆಯಾಗಿ ಅದು ಬರ್ತಾ ಇದೆ. ಆದರೆ ಇವತ್ತಿನ ದಿವಸ ಬಹಳ ಪ್ರಮುಖವಾಗಿ ದೇವಸ್ಥಾನಗಳಿಗೆ, ಯಾವುದೇ ದೇವಸ್ಥಾನ ಇರ್ಬೋದು, ಅದು ನಿಮ್ಮ ಇಷ್ಟ ದೈವರಿರ್ಬೋದು, ಕುಲದೈವರಿರ್ಬೋದು, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತೀವಿ ನಾವು. ನೀವೇನೇ ಆಗಲಿ, ಗಣಪತಿ, ಇನ್ನೊಂದು ಮತ್ತೊಂದು ಯಾವುದೇ ದೇವರು, ಅಲ್ಲಿ ಭಾವನೆ ಮುಖ್ಯ, ಭಕ್ತಿ ಮುಖ್ಯ. ಆ ದೇವರು ಅಂದರೆ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಕೂಡ ಭಗವಂತ ಆಗಿರ್ತಾನೆ. ನೀವು ಹೋಗ್ತಕ್ಕಂಥ ದೇವಸ್ಥಾನದಲ್ಲಿ ಇಂತಹ ಹಣ್ಣನ್ನು ತಗೊಂಡೋದ್ರೆ ಇಂತಹ ಫಲ ಸಿಗುತ್ತೆ ಅಂತಕ್ಕಂಥದ್ದು ಏನಾದರೂ ಇದೆಯಾ ಅಂತ ನಾವು ಅವಲೋಕನವನ್ನು ಮಾಡಿದಾಗ, ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಾಳೆಹಣ್ಣು ತೊಗೊಂಡೋಗ್ತೀವಿ, ತೆಂಗಿನಕಾಯಿ ತೊಗೊಂಡೋಗ್ತೀವಿ, ವಿಧವಾದ ಹಣ್ಣುಗಳು ತೊಗೊಂಡೋಗ್ತೀವಿ. ಕೇವಲ ಹಣ್ಣಿನ ವಿಷಯ ಮಾತ್ರ ಇಲ್ಲಿ ನಾವು ಇವತ್ತಿನ ದಿವಸ ಅವಲೋಕನ ಮಾಡಿ ಹೋದಾಗ ನಾವು ಸಾಮಾನ್ಯವಾಗಿ ತೊಗೊಂಡೋಗೋ ಹಣ್ಣು ಏನು ಫಲ ಕೊಡುತ್ತೆ ನಮಗೆ ಗೊತ್ತಿಲ್ಲದೇನೂ ತೊಗೊಂಡೋಗ್ತೀವಿ. ಅದರ ಫಲ ಏನು, ಅದು ನೈವೇದ್ಯಕ್ಕೆ ಕೊಡ್ತೀವಿ, ಭಗವಂತನ ಹತ್ರ ಇರಿಸಿ ಅದನ್ನು ತಗೊಳ್ತೀವಿ ಅಥವಾ ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ. ಏನೇ ಆಗ್ಬೋದು, ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನ ಆಗ್ಬೋದು, ಯಾರೇ ಪುರುಷರಾಗ್ಬೋದು, ಮಹಿಳೆಯರಾಗ್ಬೋದು, ಮಕ್ಕಳಾಗ್ಬೋದು, ವೃದ್ಧರಾಗ್ಬೋದು, ಯಾರೇ ಆಗಲಿ, ಯಾವ ಹಣ್ಣು, ಯಾವ ಫಲ, ಯಾವ ಒಂದು ಯೋಗ, ಇವೆರಡನ್ನು ತಿಳ್ಕೊಳಕ್ಕೆ ಹೋದಾಗ ಇವತ್ತಿನ ದಿವಸ ಪ್ರಪ್ರಥಮವಾಗಿ ಬಾಳೆಹಣ್ಣನ್ನು ನಾವು ದೇವಸ್ಥಾನಕ್ಕೆ, ಅದರಲ್ಲಿ ಹಸಿ ಬಾಳೆಹಣ್ಣು, ಒಣಗಿದ ಬಾಳೆ, ಅವೆಲ್ಲ ಬೇಡ, ಬಾಳೆಹಣ್ಣನ್ನು ತಗೊಂಡು ಹೋದಾಗ ಆ ಬಾಳೆಹಣ್ಣು ನಾವು ದೇವರಿಗೆ ಅರ್ಪಣೆ ಮಾಡೋಕ್ಕೆ ಹೋದಾಗ ಅದರ ಫಲ ನಮಗೇನು ಸಿಗುತ್ತೆ ಅಂದರೆ, ಎಷ್ಟೋ ದಿನಗಳಿಂದ ಕೆಲಸ ಕಾರ್ಯಗಳೆಲ್ಲ ಪೆಂಡಿಂಗು, ನಾವು ಎಲ್ಲವೂ ಕೂಡ ಅರ್ಧಂಬರ್ಧ ಆಗಿಬಿಟ್ಟು ಕೂತ್ಕೊಂಡು ದೇವಸ್ಥಾನಕ್ಕೆ ಬಾಳೆಹಣ್ಣು ತಗೊಂಡು ಹೋದಾಗ ನಮಗೆ ಅರ್ಧಂಬರ್ಧ ಕೆಲಸಗಳು, ನಿಂತ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಕೆಲಸಗಳ ಬಗ್ಗೆ ನಮಗೆ ಆಸಕ್ತಿ ಮೂಡುತ್ತೆ. ಯಾಕೆಂದರೆ ಗುರುವಿನ ಹಣ್ಣು ಕೂಡ ಬಾಳೆಹಣ್ಣು ಗುರುವಿನ ಆಕಾರ ಇರ್ತಕ್ಕಂಥ. ಇನ್ನು ಬಾಳೆಹಣ್ಣು ನಮ್ಗೆ ಈಗಾಗಲೇ ಗೊತ್ತು, ತೆಂಗಿನಕಾಯಿ ಬಾಳೆಹಣ್ಣು ನಾವು ಎಂಜಿಲ್ ಮಾಡಿರೋ ಬೀಜದಿಂದ ಹುಟ್ಟಿದ್ದಲ್ಲ, ಅವು ಹಾಗೆ ಹುಟ್ಟಿದ್ದು. ಹಾಗಾಗಿ ಆ ಬಾಳೆಹಣ್ಣು. ಇನ್ನು ತೆಂಗಿನಕಾಯಿಯನ್ನು ತೊಗೊಂಡೋದಾಗ ಸಮಾನವಾಗಿ ತೆಂಗಿನಕಾಯಿಗೆ ನಾನಾ ವ್ಯಾಖ್ಯಾನ ಇದೆ. ನಮ್ಮ ಅಹಮ್ಮನ್ನು ಭಗವಂತನ ಹತ್ರ ನಾವು ಅರ್ಪಣೆ ಮಾಡ್ತಾಯಿದ್ದೀವಿ, ಇನ್ನೊಂದು ಮತ್ತೊಂದು. ಯಾಕೆಂದರೆ ಅದು ಪೂರ್ಣ ಫಲ ಕೂಡ ಆಗಿರೋದ್ರಿಂದ ಅಲ್ಲಿ ಪ್ರತಿಯೊಂದೂ ಕೂಡ ಉಪಯೋಗಕ್ಕೆ. ತೆಂಗಿನ ಮರ ಅಂತಕ್ಕಂಥದ್ದೇ ಒಂದು ವಿಶೇಷವಾದ ಕಲ್ಪ ವೃಕ್ಷ ಕೂಡ ಆಗಿರೋದ್ರಿಂದ ತೆಂಗಿನಕಾಯಿ ತಗೊಂಡೋದಾಗ ಯೋಜನೆಗಳಿಗೆ, ನಮಗೇನಾದರೂ ಪ್ರಾಜೆಕ್ಟ್ಸ್ ಇರ್ಬೋದು, ನಮಗೆ ವ್ಯಾಪಾರ ಆಗ್ತಾಯಿಲ್ಲ, ನಮಗೆ ಯಾರೂ ಏನೂ ಕೆಲಸ ಕೊಡ್ತಾಯಿಲ್ಲ, ನಮ್ಮ ಯೋಜನೆಗಳಿಗೆ ನಮ್ಗೆ ಯಾರೂ ಇದಾಗ್ತಾ ಇಲ್ಲ ಅಂದರೆ ಯೋಜನೆಗಳ ಆಲೋಚನೆಗಳು, ಯೋಜನೆಗಳಿಗೆ ಆಲೋಚನೆಗಳು, ನಮಗೆ ಪ್ಲ್ಯಾನ್ಗಳು ಸಿಗುತ್ತೆ, ಯೋಜನೆಗಳು ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಹಾಗೆಯೇ ಈ ಒಂದು ವೃತ್ತಿಯಲ್ಲಿ ಶುಭ ಆಗುತ್ತೆ. ಅದ್ರ ಜೊತೆಗೆ ಅಧಿಕಾರಿಗಳ ಬಾಂಧವ್ಯ, ಯಾವಾಗಲೂ ನಾವು ಎರಡು ಕೈ ಸೇರಿದ್ರೇ ಚಪ್ಪಾಳೆ, ಒಂದು ಕೈಯಲ್ಲಿ ಏನೂ ಆಗಲ್ಲ. ಹಾಗೆಯೇ ನಾವು ನಮ್ಮ ಸುತ್ತಲೂ ಇರ್ತಕ್ಕಂಥ ಪರಿವಾರದ ಜೊತೆ ಇದ್ರೇ ನಾವು ಪರಿಪೂರ್ಣ. ಪರಿವಾರ ಬೇಡ ಅಂದರೆ ನಾವು ಮನುಷ್ಯರೇ ಅಲ್ಲ. ಹಾಗಾಗಿ ಈ ಒಂದು ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ ತೆಂಗಿನಕಾಯಿಯಿಂದ. ಇನ್ನು ಆಪಲ್ ತೊಗೊಂಡೋಗ್ತೀವಿ, ಕೆಲವು ಹಣ್ಣುಗಳನ್ನು ಮಾತ್ರ ಇಲ್ಲಿ ನಾವು ಹೇಳ್ತೀವಿ ಇವತ್ತಿನ ದಿವಸ. ಆಪಲ್ ತೊಗೊಂಡೋದಾಗ ನಮಗೆ ರೋಗಗಳು ನಿವಾರಣೆ ಆಗುತ್ತೆ, ದೇಹದಲ್ಲಿರೋ ರೋಗಗಳು ಕಡಿಮೆ ಆಗುತ್ತೆ, ರೋಗಗಳಿಗೆ ಮುಕ್ತಿ ಸಿಗತಕ್ಕಂಥದ್ದು ಆಗಿರೋದ್ರಿಂದ. ಆಮೇಲೆ ಅದರ ಜೊತೆಗೆ ಆಪಲ್ಲು ಸ್ವಲ್ಪ ದಾರಿದ್ರ್ಯ ನಿರ್ಮೂಲನ ಕೂಡ ಮಾಡುತ್ತೆ. ನಮ್ಗೆ ಯಾರೋ ಒಬ್ಬರು ಹಣ ಕೊಡಬೇಕು ಅಂತ ಅವ್ರು ಸತಾಯಿಸ್ತಾ ಇರ್ತಾರೆ, ಅವರೇ ಬಂದು ಕೊಟ್ಟೋಗ್ಬಿಡ್ತಾರೆ. ಇಂತಹದ್ದು ಕೂಡ ಈ ಆಪಲನ್ನು ಭಗವಂತನಿಗೆ ದೇವಸ್ಥಾನಕ್ಕೆ ಕೊಟ್ಟಾಗ. ಇನ್ನು ದ್ರಾಕ್ಷಿ, ನಮಗೆಲ್ರಿಗೂ ಕೂಡ ಗೊತ್ತು, ದ್ರಾಕ್ಷಿಯಲ್ಲಿ ಹಸಿ ದ್ರಾಕ್ಷಿ ಇರುತ್ತೆ, ಒಣ ದ್ರಾಕ್ಷಿ ಇರುತ್ತೆ, ಕಪ್ಪು ದ್ರಾಕ್ಷಿ ಇರುತ್ತೆ, ಅನೇಕ ವಿಧವಾದ ದ್ರಾಕ್ಷಿಯ ವಿಧವಾದ ಒಂದು ಆಕಾರ ಇದು ಇರುತ್ತೆ. ಆ ದ್ರಾಕ್ಷಿ ತೊಗೊಂಡೋಗೋದಾಗ ನಮಗೆ ಸುಖ, ಸಂತೋಷ, ನೆಮ್ಮದಿ, ಮಾನಸಿಕ ತೃಪ್ತಿ, ಒಳ್ಳೆಯ ಆಲೋಚನೆಗಳು ಕೂಡ ದ್ರಾಕ್ಷಿಯಿಂದ ಸಿಗುತ್ತೆ. ಇನ್ನು ಸಪೋಟ ಹಣ್ಣನ್ನು ನಾವು ಭಗವಂತನಿಗೆ ದೇವಸ್ಥಾನಕ್ಕೆ ತಗೊಂಡೋದಾಗ ಶೀಘ್ರ ವಿವಾಹ ಆಗುತ್ತೆ, ಶತ್ರುಗಳು ದಮನ ಆಗ್ತಾರೆ. ಅದರ ಜೊತೆಗೆ ಸಂಬಂಧಗಳು, ಯಾವುದೋ ಒಂದು ಸಂಬಂಧದ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದು ಆಗೋದೇ ಇಲ್ಲ,
ಏನೂ ಆಗಲ್ಲ. ಆದರೂ ಕೂಡ ಅಂಥದ್ದು ಕೂಡ ಕಾಯಂ ಆಗುತ್ತೆ ಸಪೋಟವನ್ನು ಭಗವಂತನಿಗೆ ನಾವು ತಗೊಂಡೋದಾಗ. ಇನ್ನು ಮಾವಿನ ಹಣ್ಣು ಇದು ಸೀಸನಬಲ್ ಇರುತ್ತೆ, ಆದರೆ ಇವತ್ತಿನ ದಿವಸ ಈ ಕಲಿಯುಗದಲ್ಲಿ ಎಲ್ಲವೂ ಎಲ್ಲ ಕಾಲದಲ್ಲಿ ಸಿಗುತ್ತೆ. ಇನ್ನು ಮಾವಿನ ಹಣ್ಣನ್ನು ನಾವು ಭಗವಂತನಂದರೆ ದೇವಸ್ಥಾನಕ್ಕೆ ತಗೊಂಡೋದಾಗ ಗೃಹ ನಿರ್ಮಾಣ ಯೋಗ, ಮನೆ ತಗೊಳ್ತಕ್ಕಂಥ ಯೋಗ, ಸೈಟ್ ತಗೊಳ್ತಕ್ಕಂಥ ಯೋಗ, ಹಾಗೆ ಈ ಒಂದು ಮಾವಿನ ಹಣ್ಣನ್ನು ದೇವಸ್ಥಾನಕ್ಕೆ ತಗೊಂಡೋದ್ರೆ ಸಾಲ ಬಾಧೆಯಿಂದ ಮುಕ್ತಿ ಪಡಿತೀರಾ. EMIಗಳು ಕಟ್ಟೋ ಬಾಧೆ ತಪ್ಪೋಗಿ ಒಂದೇ ಸರಿ ಕಟ್ಟೋ ಸಾಧ್ಯತೆ ಕೂಡ ಇರುತ್ತೆ. ಇದರ ಜೊತೆಗೆ ಬಾಕಿಗಳು ಕೂಡ ವಸೂಲಿಯಾಗುತ್ತೆ. ಇನ್ನು ಅಂಜೂರವನ್ನು ತಗೊಂಡೋದಾಗ, ಅಂಜೂರ ನಾವು ಡ್ರೈ ಫ್ರೂಟ್ಸನ್ನು ಒಂದೇ ಸರಿ ತೊಗೊಂಡೋದ್ರೆ ಅದರ ಫಲನೇ ಬೇರೆ. ಅಂಜೂರವನ್ನು ತೊಗೊಂಡೋದಾಗ ಸ್ಥಿರತೆ ಇರುತ್ತೆ, ಉದ್ಯೋಗದಲ್ಲಿ ಬಡ್ತಿ ಇರುತ್ತೆ. ಇನ್ನು ನೇರಳೆ ಹಣ್ಣು ಭಾಳಷ್ಟು ಆರೋಗ್ಯದ ರೀತಿಯಲ್ಲಿ ಭಾಳಷ್ಟು ಒಳ್ಳೆಯದು ಅಂತೂ ಕೂಡ ಆಯುರ್ವೇದ ಆರೋಗ್ಯ ಹೇಳುತ್ತೆ. ಇನ್ನು ಶಾಸ್ತ್ರೀಯ ರೀತಿ ನೋಡೋಕೆ ಹೋದಾಗ ನಮ್ಮ ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಶನಿ ತೃಪ್ತಿ ಪಡ್ತಾನೆ, ಶನಿದೇವರ ಕೃಪೆ ಸಿಗುತ್ತೆ. ಸಾಡೆ ಸಾತಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ ಇವೆಲ್ಲವೂ ಕೂಡ ನಮಗೆ ಕಡಿಮೆ ಆಗ್ತಕ್ಕಂಥದ್ದು. ಕೋರ್ಟ್ ಕೇಸುಗಳಿಂದ ನಮಗೆ ಮುಕ್ತಿ ಪಡೀತಕ್ಕಂಥದ್ದು, ದಾರಿದ್ರ್ಯ ನಾಶನ ಆಗುತ್ತೆ, ರೋಗ ರುಜಿನಗಳು ಕಡಿಮೆ ಆಗುತ್ತೆ. ಇನ್ನು ಅನೇಕ ಹಣ್ಣುಗಳು ಕೂಡ ಅನೇಕ ಫಲಗಳು ಕೊಟ್ಟರೂ ಕೂಡ ಬಹುಮುಖ್ಯವಾಗಿ ಎಲ್ಲ ಕಡೆ ಸಿಗ್ತಕ್ಕಂಥ ಈ ಹಣ್ಣುಗಳನ್ನು ನಾವು ಭಗವಂತನಿಗೆ ಕೊಟ್ಟಾಗ ತುಂಬಾ ಒಳ್ಳೆಯದು. ಒಂದೇ ಸಾರಿ ಡ್ರೈ ಫ್ರೂಟ್ಸನ್ನು ಎಲ್ಲ, ಯಾಕೆಂದರೆ ಇತ್ತೀಚೆಗೆ ಯಾರ ಮನೆಗೆ ಹೋದರೂ ಒಂದು ಬರ್ತ್ಡೇ ಆಯಿತು, ಒಂದೇನೋ ಒಂದು ಇದು ಮಾಡಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೊಡ್ತಾರೆ. ಈ ಡ್ರೈ ಫ್ರೂಟ್ಸ್ ಕೊಡೋದ್ರಿಂದ ಬಾಂಧವ್ಯಗಳು ಬೆಸೆಯುತ್ತೆ ಅಂತಕ್ಕಂಥದ್ದು ಅಲ್ಲೂ ಹೇಳುತ್ತೆ. ಇನ್ನು ಡ್ರೈ ಫ್ರೂಟ್ಸನ್ನು ಪೂರ್ಣವಾಗಿ ಭಗವಂತನಿಗೆ ಕೊಟ್ಟಾಗ ಆ ಭಗವಂತನ ದೃಷ್ಟಿ ನಿಮ್ಮ ಕಡೆ ಬರ್ತೈತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.